ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ₹3 ಹೆಚ್ಚಿಗೆ ಮಾಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಇದ್ದಂತ ಮಾತು ಈಗ ಮತ್ತೊಂದು ಮಾತು ಹೇಳಿ ಈಗ ಬೆಲೆ ಏರಿಕೆ ಮಾಡಿ. ನರೇಂದ್ರ ಮೋದಿ ಅಂದರೆ ಸುಳ್ಳಿಗೂ ನರೇಂದ್ರ ಮೋದಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ವಿ. ನರೇಂದ್ರ ಮೋದಿ ದೇಶನ ಲೂಟಿ ಮಾಡ್ತಾ ಇರತಕ್ಕಂಥ ವ್ಯಕ್ತಿ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರೂ ಸಹ ಭಾರತ ಆರ್ಥಿಕ ಸ್ಥಿತಿಯಲ್ಲಿ ದೃಢವಾಗಿದೆ ಅನ್ನತಕ್ಕಂಥ ಸುಳ್ಳು ಮಾಹಿತಿ ಕೊಟ್ಟಿರತಕ್ಕಂಥ ಮಹಾವಂಚಕರು ಯಾರಂದರೆ ನರೇಂದ್ರ ಮೋದಿ ಹಾಗೂ BJPಯವರು. ಆದ್ದರಿಂದ ಈಗಾಗಲೇ ಯುದ್ಧ ನಡೀತಾ ಇದೆ ಅಂತ ಹೇಳ್ತಾರೆ. ಯುದ್ಧ ನಡೀತಾ ಸಂದರ್ಭದಲ್ಲಿ ಯುದ್ಧನ ತಡಿಬೇಕನ್ನತಕ್ಕಂಥ ಒಂದು ಪ್ರಯತ್ನವೂ ಸಹ ನರೇಂದ್ರ ಮೋದಿ ಮಾಡಲಿಲ್ಲ. ದುರಂತ ಏನಂದರೆ ಪಾಕಿಸ್ತಾನ ಅನ್ನತಕ್ಕಂಥ ಒಂದು ರಾಷ್ಟ್ರ ಇವತ್ತು ಮಧ್ಯಪ್ರವೇಶ ಮಾಡ್ತಾ ಇದೆ ಇಲ್ಲಿ ಇರಾನ್ಗೆ, ಅಮೇರಿಕೆಗೆ. ಅದು ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಭಾಳ ಆತ್ಮೀಯರು, ವಿಶ್ವಗುರು. ಅವ್ರ ಕೈಲಿದು ಸಾಧ್ಯ ಆಗಲಿಲ್ಲ. ಆದ್ದರಿಂದ ಪಾಕಿಸ್ತಾನ ಇವತ್ತು ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ನಡೀತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತೀವಿ. ಭಯೋತ್ಪಾದಕ ರಾಷ್ಟ್ರದ ಮೇಲೆ ಅಮೇರಿಕಾದ ಟ್ರಂಪ್ ಮಡಗಿರ್ತಕ್ಕಂಥ ವಿಶ್ವಾಸ ಇವತ್ತು ನಮ್ಮ ನರೇಂದ್ರ ಮೋದಿ ಮೇಲೆ ಮಡಗಿಲ್ಲ. ನಾವು ಯಾವತ್ತೂ ಪಾಕಿಸ್ತಾನ ನೀತಿನ ಭಯೋತ್ಪಾದಕನ ವಿರೋಧ ಮಾಡ್ಕೊಂಬರ್ತೀವಿ. ಆದರೆ ನರೇಂದ್ರ ಮೋದಿ ಹೆಸರಿಗೆ ವಿರೋಧ ಮಾಡ್ತಾರೆ. ಆದರೂ ಸಹ ಯಾವುದೇ ಒಂದು ಲಾಭಾಂಶವನ್ನು ಇವತ್ತು ಅಮೇರಿಕಾದಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೆಟ್ರೋಲ್ ಡೀಸೆಲ್ ಇದು ₹3 ಇದು ಪ್ರಾರಂಭ. ಇದು ಕನಿಷ್ಠ ಪಕ್ಷ ₹20 ರಿಂದ ₹25 ಅಷ್ಟು ಏರಿಕೆ ಆಗುತ್ತೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಂಗಲ್ಲ ಸರ್. ನರೇಂದ್ರ ಮೋದಿ ಇಡೀ ದೇಶಕ್ಕೆ ಕತ್ತರಿ ಹಾಕ್ಬಿಟ್ಟಿದ್ದಾರೆ. ಏನು ಹೇಳಿ, ಬರೀ ರಾಷ್ಟ್ರಕ್ಕೆ ಇಡೀ ದೇಶಕ್ಕೆ ಕತ್ತರಿ ಹಾಕ್ಬಿಟ್ಟಿದ್ದಾರೆ. ಕತ್ತರಿ ಪಕ್ಷ ಅಂದರೆ BJP. ಆದ್ದರಿಂದ ಜನಗಳಿಗೆ ಈಗ ಗೊತ್ತಾಗ್ತಾ ಇದೆ. ಚುನಾವಣೆ ನರೇಂದ್ರ ಮೋದಿಗೆ ಅಷ್ಟೊಂದು ಶಕ್ತಿ ಇದ್ದಿದ್ರೆ ಅವರು ಚುನಾವಣೆಗಿಂತ ಮುಂಚೆ ಹೇಳಬೇಕಾಯಿತು. ಚುನಾವಣೆ ಮುಗಿದ ನಂತರ ಇವತ್ತು ಒಂದು ಅಡಿಗೆ ಅನಿಲದ ದರವನ್ನು ಇವತ್ತು 1,000 ಏರಿಸ್ತಾರೆ. 1,000 ಏರಿಸೋಂಥ ವ್ಯಕ್ತಿ ಇವತ್ತು ಪೆಟ್ರೋಲ್ ಡೀಸೆಲ್ ದೆರೆಯನ್ನು ಇವತ್ತು ಆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಪಾಡ್ಕೊಂಬಂದರು. ಇವತ್ತು ಏಕಾಏಕಿ ₹3 ಇದು ಮಾಡಿದ್ದಾರೆ. ಇವತ್ತು ಸ್ಮೃತಿ ಇರಾನಿ, ಆಮೇಲೆ ಇನ್ನೊಬ್ಬರು ಬಾಯ್ಬೇಡಿಕೆ ಶೋಭಾ ಕರಂದ್ಲಾಜೆನ ಸಂಸದರು ಅಂತ ಆಯ್ಕೆ ಮಾಡೋದು ದುರಂತ. ಇಂಥ ಸಂಸದರನ್ನ ಆಯ್ಕೆ ಮಾಡಿ ದೇಶದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅಂದರೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತಾಳೆ ಅಮ್ಮ. ಇಂಥ ಅನಾಗರಿಕ ಮಂತ್ರಿಗಳು ಇವತ್ತು ನಮ್ಮ BJPಯಲ್ಲಿ ಇರೋರು. ಆದ್ದರಿಂದ ನರೇಂದ್ರ ಮೋದಿ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ದೇಶದ ಆರ್ಥಿಕ ಸ್ಥಿತಿನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಇವರ ನಾಯಕತ್ವದಲ್ಲಿ, ಇವರ ಆಡಳಿತದಲ್ಲಿ ಹೋದರೆ ದೇಶ ನಾಶ ಆಗೋದು ಖಚಿತ. ಪೆಟ್ರೋಲ್ ಡೀಸೆಲ್ ಶಾಕ್ ಕೊಟ್ಟಿದ್ದಾರೆ. ಪರ್ ಲೀಟರ್ ₹3 ಏರಿಕೆ ಮಾಡಿದ್ದಾರೆ. ಅದೇ ಸರ್, ಈಗ ಏನಾಗಿದೆ, ಮೋದಿ ಅವರು ಗ್ಯಾಸ್ ರೇಟ್ ಜಾಸ್ತಿ ಆಯಿತು. ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಏನಂದ್ರು ಐಡಿಯಾ ಮಾಡಿ ಅವರು ಗಟ್ಟರ್ ಗ್ಯಾಸ್ ಮಾಡ್ತೀನಿ ಅಂದರು. ಆ ಗಟ್ಟರ್ ಗ್ಯಾಸ್ ಏನ್ ಮಾಡೋದು, ಚೆಕ್ ಮಾಡೋರು, ಅದು ಏನಾಗುತ್ತೆ ಎತ್ತಾಗುತ್ತೆ ನೋಡ್ಕೊಂಡು. ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಹೇಳಿರ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ ಅವೆಲ್ಲ. ಅವ್ರು ಒಬ್ರು ಯಾರೋ ತಯಾರಿಸಿದ್ದಾರೆ ಗ್ಯಾಸ್ ಬಗ್ಗೆ, ಅದು ನೋಡ್ಕೊಂಡು ಇವರು ಅದನ್ನ ಹೇಳಿದ್ರು. ಅದು ಆಗತ್ತಾ ತರ? ಆಗಲ್ಲ. ಅದು ದೊಡ್ಡ ತರ ಮಟ್ಟಬೇಕು. ಇವರು ಸಣ್ಣ ಮನೆಗೆಲ್ಲ ಮಾಡಕ್ಕಾಗತ್ತಾ? ಅದ್ರಲ್ಲಿ ಫೇಲ್ಯೂರ್ ಆದ್ರು. ಅದಾದ ನಂತರ ಸೆಂಟ್ರಲ್ ಈಗ ಗೋಲ್ಡ್ ತಗೊಂಬೇಡಿ, ಓಡಾಡಬೇಡಿ, ಔಟ್ ಆಫ್ ಕಂಟ್ರಿ ಹೋಗ್ಬೇಡಿ, ಮತ್ತೆ ಜಾಸ್ತಿ ಖರ್ಚು ಮಾಡಬೇಡಿ, ನಡ್ಕೊಂಡು ಓಡಾಡ್ರಿ. ಇದೆಲ್ಲ ಯಾಕೆ ಹೇಳ್ಬೇಕು? ಇದೆಲ್ಲ ಆಕ್ಚುಲಿ ಜಾಸ್ತಿ ಮಾಡ್ತಿದೀನಿ ಮುಂದೆ ಅನ್ನೋ ಇದಕ್ಕೋಸ್ಕರ ಅವರು ಹೇಳ್ತಿರೋದು. ಯಾಕೇಳ್ರಿ, ನಾಳೆ ದಿನ ಅವ್ರು ತಪ್ಪು ಸಿಕ್ಕೊಂಡ್ಬಾರ್ದಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಈ ಪೆಟ್ರೋಲ್ ಜಾಸ್ತಿ ಆಯ್ತು. ಈಗ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರಲ್ವಾ, ₹3 ಜಾಸ್ತಿ ಮಾಡಿದ್ರಲ್ವಾ. ಈಗ ಅದಕ್ಕೆ ಅಂತಾರೆ, ಈಗ ಗ್ಯಾಸ್ಗೆ ಗಟ್ಟರ್ ಗ್ಯಾಸ್ ಹಾಕಿ ಅಂದ್ರು. ಈಗ ಅಲ್ಲಿಗೆ ಪೆಟ್ರೋಲ್ ಜಾಸ್ತಿ ಆದ್ಮೇಲೆ ಅಂತಾರೆ ಕೆಮಿಕಲ್ ಹಾಕ್ಬಿಟ್ಟು ನೀರಲ್ಲಿ ಯೂಸ್ ಮಾಡ್ಕೊಂಡು ಓಡಾಡಿ ಅಂತ ಹೇಳ್ತಾರ. ಹೇಗಾಗತ್ತೆ? ಇನ್ನೊಂದು 2 ದಿವಸ ಆದ್ಮೇಲೆ ಈಗ 3 ಟೈಮ್ ಊಟ ಮಾಡ್ತಾ ಇರಾ, ಜಾಸ್ತಿ ಬೇಡ, 1 ಟೈಮ್ ಊಟ ಮಾಡಿ ಸಾಕು, ದಪ್ಪ ಆಗ್ತಾ ಇರಾ ಅಂತೀರ. ನೆಕ್ಸ್ಟ್ ಏನ್ ಹೇಳ್ತಾರೆ, ಊಟನೇ ಬೇಡ, ಮೆಡಿಸನ್ ಒಂದು ಕೊಡ್ತೀನಿ, 50% ಒಂದು ಮೆಡಿಸನ್ ಕೊಡ್ತೀನಿ, ಅದು ತಿನ್ಕೊಂಡು ಓಡಾಡ್ಬಿಡಿ, ನಿಮ್ಗೆ ತುಂಬಾ ಚೆನ್ನಾಗಿರ್ತೀವಿ ನಾವೆಲ್ಲ ಅಂತಾರೆ. ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ನೀವು ಹೇಳಿ ಸರ್, ಅಲ್ವಾ? ಇವ್ರು ಮಾಡ್ತಾ ಇರೋದು ಸರಿನಾ? ಜನಗಳಿಗೆಲ್ಲ ತಿಳಿತಾ ಇದೆ. ನೆಕ್ಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ನಾವು ಖಂಡಿತ ಬಂದೇ ಬರ್ತೀವಿ. ಇದೇನಾಗಿದೆ ಯಾವ್ದಲ್ಲಿ, ತಮಿಳ್ನಾಡಲ್ಲಿ ಅದೇ ರೀತಿ ಅವರು ಕೂಡ ಸೋಲ್ತಾರೆ. ನಾವು ಈ ಸತಿ ಕಾಂಗ್ರೆಸ್ ಬಹುಮತ ಖಂಡಿತ ಎತ್ತಿಡ್ದೆ ಆರ್ಸಿ ಅನ್ನೋದು ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.